ಗೌಡ್ರು ಸಿನಿಮಾ ಈಗ ನೆನಪು. ಹಾಂ ಓಕೆ. ಅವರು ಗೌಡ್ರು ಅಂಬರೀಷ್ ಅವರು ಅಂಬರೀಷ್ ಅಣ್ಣಂದ. ಮಾತಾಡಿಲ್ಲ ಆ್ಯಕ್ಚುಲಿ. ಇಟ್ಕೊಂಡಿರಿ ಅಂತ 10,000 ರೂಪಾಯಿ ಕೊಟ್ಬಿಟ್ರು ಲಿಫ್ಟಲ್ಲಿ. ಸಂದೇಶ್ ನಾಗರಾಜ್ ಅವರು ಹಾಂ ಹೆಂಗೆ ಅನಿಸ್ತು? ಹಾಂ, ಫಸ್ಟು ದುಡ್ಡು ನೋಡಿ ಅವ್ರು ನೋಡಿದ್ದು ನಾನು. ಅಲ್ಲಿವರೆಗೆಲ್ಲ ಬಸ್ ಚಾರ್ಜ್ಗಳು ಮತ್ತು ಇದು ಕೊಟ್ಟರು ಇಲ್ಲದವ್ರು ಇಲ್ಲ. ಅದಾದಮೇಲೆ ನಮಗೆ ದುಡ್ಡು ಸ್ವಲ್ಪ ಸಮಾಧಾನವಾಗಿ ಅವತ್ತವತ್ತೇ ಬರ್ತಿತ್ತಂದರೆ ನಮಗೆ ಸಿಲ್ಲಿಲಲ್ಲಿ ಪಾಪು ಪಾಂಡಗಳು. ಹಾಂ, ಧಾರಾವಾಹಿಲಿ ನೀವು ದೊಡ್ಡ ಹೆಸರು ಮಾಡಿಬಿಟ್ಟಿದ್ರಿ ಹಂಗೆ ನೋಡಕ್ಕೆ ಹೋದ್ರೆ. ಹೌದು ಹೌದು ಹೌದು. ಸಿನಿಮಾ ಏನಾಯಿತು ಅಂದರೆ, ಸಿನಿಮಾದಲ್ಲಿ ನಾನು ಏನಾದ್ರು ಅಚೀವ್ ಮಾಡಬೇಕು ಅಂತ ನಾನು ಇಲ್ಲೇನಾದ್ರು ನಿರ್ಧಾರ ತೊಗೊಂಡು ಬಂದರೆ ಪ್ರೆಸ್ ಬಿಡಬೇಕು. ಪ್ರೆಸ್ ಬಿಟ್ಟರೆ ಮಕ್ಕಳು ಚಿಕ್ಕವರು ಓದ್ತಿದ್ದಾರೆ, ನನಗೆ ಅದು ನಡಿಬೇಕು. ಸಿನಿಮಾಗೆ ಅಂದರೆ ಇದೆಲ್ಲ ದೂರ ಶೂಟಿಂಗು, ಒಂದು 15 ದಿವಸ ತೊಗೊಂಡ್ಬಿಡ್ತಾರೆ, ಒಂದಿನ ಉಪಯೋಗಿಸ್ತಾರೋ ಏನೋ ನಮ್ಮನ್ನ, ಬಟ್ 15 ಡೇಸ್ ಅವ್ರ ಜೊತೆ ಇರಬೇಕು, ಪ್ರಿಂಟಿಂಗ್ ಪ್ರೆಸ್. ಹೀಗಾಗಿ ನಾನು ಸಿನಿಮಾಗಳನ್ನ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಲಿಲ್ಲ. ತುಂಬ ಪರಿಚಯ ಇರ್ತಕ್ಕಂಥ ಡೈರೆಕ್ಟ್ರು, ಅಭಿಮಾನ ಇರ್ತಕ್ಕಂಥ ಡೈರೆಕ್ಟ್ರು ಕರೆದ್ರೆ ಬಂದು ಮಾಡೋಗ್ತಿದ್ದೆ. ಅದಕ್ಕೆ ನೋಡಿ, ಸೀರಿಯಲ್ ಶುರುವಾದ್ಮೇಲೆ ಪ್ರೆಸ್ಸೇ ಕ್ಲೋಸ್ ಮಾಡೋದ್ನಲ್ಲ. ಸಂಕ್ರಾಂತಿ ಆದಮೇಲೆ ನಾನು ಆಫ್ಟರ್ ಸಂಕ್ರಾಂತಿ 98 ಆಗಲೇ ಇಲ್ಲ ಪ್ರೆಸ್ ಮೇಂಟೈನ್ ಮಾಡೋದು. ಇದು ಯಾಕೋ ತುಂಬ ಕಷ್ಟ ಆಗ್ತಿದೆ,